ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಈ ರೀತಿಯ ತುಳಸಿ ಗಿಡ ಮನೆಯಲ್ಲಿದ್ರೆ ರಾಹು ಕಾಟ ತಪ್ಪಿದ್ದಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಈ ವಿಡಿಯೋನ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಸ್ವೀಕಾರ ಮಾಡಿ. ಹಿಂದೂ ಧರ್ಮದಲ್ಲಿ ಅನೇಕ ಗಿಡಗಳಿಗೆ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಅದರಲ್ಲೂ ಕೆಲ ಗಿಡಗಳನ್ನ ದೈವಿ ಸ್ವರೂಪ ಅಂತಾನೆ ನಂಬಲಾಗುತ್ತೆ. ಅದರಲ್ಲೂ ತುಳಸಿ ಗಿಡಕ್ಕೆ ಅತ್ಯುನ್ನತ ಸ್ಥಾನವನ್ನ ಕೊಡಲಾಗಿದೆ. ಮನೆಯ ಮುಂದೆ ತುಳಸಿ ಗಿಡ ನೆಟ್ಟು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ನೀರು ಹಾಕಿ ದೀಪ ಹಚ್ಚಿದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಅನ್ನೋ ನಂಬಿಕೆ ಇದೆ. ಕಾರ್ತಿಕ ಮಾಸದಂದು ಇದೇ ತುಳಸಿ ಗಿಡದ ವಿವಾಹವನ್ನ ಅದ್ಧೂರಿಯಾಗಿ ಅಷ್ಟೇ ಶಾಸ್ತ್ರೋಕ್ತವಾಗಿ ಮಾಡಲಾಗುತ್ತೆ. ತುಳಸಿ ಗಿಡಕ್ಕೆ ಮದುವೆನಾ ಅಂತ ಅಚ್ಚರಿ ಪಡಬೇಡಿ. ಈ ತುಳಸಿ ವಿವಾಹದ ಹಿಂದೆಯೂ ಒಂದು ಕಥೆ ಇದೆ. ಆ ಕಥೆಯನ್ನ ಪುರಾಣಗಳಲ್ಲಿ ನೋಡಬಹುದು. ಈ ವಿಡಿಯೋದಲ್ಲಿ ನಾವು ಆ ಕಥೆಯನ್ನ ಹೇಳ್ತಾ ಇದ್ದೀವಿ. ಜೊತೆಗೆ ತುಳಸಿ ಗಿಡದಲ್ಲೇ ಇನ್ನೂ ಬೇರೆ ಬೇರೆ ಪ್ರಕಾರಗಳಿವೆ. ಅದರಲ್ಲಿ ಕೆಲವನ್ನ ನೀವು ಅಪ್ಪಿತಪ್ಪಿಯೂ ಮನೆಗೆ ತರಬಾರದು. ಅದನ್ನ ತಂದ್ಬಿಟ್ರೆ ನಿಮ್ಮ ಮನೆಗೆ ದಾರಿದ್ರ್ಯ ಅಂಟ್ಕೊಳ್ಳೋದು ಗ್ಯಾರಂಟಿ. ಆ ಗಿಡಗಳ ಬಗ್ಗೆಯೂ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ನೀವದನ್ನ ತಿಳ್ಕೊಳ್ಳೋ ಮೊದಲು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಿಂದೂ ಧರ್ಮದಲ್ಲಿ ಆಚರಿಸಲಾಗೋ ಒಂದೊಂದು ಹಬ್ಬಕ್ಕೂ ಒಂದೊಂದು ವಿಶೇಷತೆ ಇದೆ. ಹಾಗೆಯೇ ಪ್ರತಿಯೊಂದು ಹಬ್ಬದ ಆಚರಣೆಯ ಹಿಂದೆ ಕಥೆಯೂ ಇದೆ. ಆ ಕಥೆಯನ್ನ ನಾವು ಪುರಾಣದ ಕಥೆಗಳ ಪುಟಗಳಲ್ಲಿ ನೋಡಬಹುದು. ಈಗ ನಾವು ಕಾರ್ತಿಕ ಮಾಸದಲ್ಲಿ ಆಚರಿಸೋ ತುಳಸಿ ವಿವಾಹದ ಹಿನ್ನೆಲೆ ಏನು, ಅದರ ಬಗ್ಗೆ ಇರುವಂತಹ ಕಥೆ ಏನು ಅನ್ನೋದನ್ನ ಹೇಳ್ತಾ ಇದ್ದೀವಿ. ಕೇಳಿಸ್ಕೊಳ್ಳಿ. ಹಿಂದೂ ಪುರಾಣದ ಪ್ರಕಾರ ವೃಂದಾ ಎಂಬ ಹೆಸರಿನ ಯುವತಿಯ ರೂಪದಲ್ಲಿದ್ದಾಗ ಈಕೆ ಜಲಂಧರನೆಂಬ ದುಷ್ಟರಾಜನನ್ನ ಮದುವೆಯಾಗ್ತಾಳೆ. ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷ ಭಕ್ತಿ. ಇದು ಜಲಂಧರನಿಗೆ ಇಷ್ಟ ಇರಲಿಲ್ಲ. ಆ ಅಸೂಯೆಯ ಕಿಚ್ಚಿನಿಂದ ಆತ ದೇವತೆಗಳಿಗೆ ಉಪಟಳ ನೀಡ್ತಾನೆ. ಶಿವನು ಏನ್ ಮಾಡ್ಬೇಕು ಅಂತ ತಿಳಿದೆ ವಿಷ್ಣುವಿನ ಮೊರೆ ಹೋಗ್ತಾನೆ. ಆಗ ವಿಷ್ಣುವು ಜಲಂಧರನ ರೂಪ ತಾಳಿ ವೃಂದಾಳ ಬಳಿಗೆ ಬಂದು ಮೋಹಿಸಿ ಆಕೆಯ ಪಾವಿತ್ರತೆಗೆ ಧಕ್ಕೆ ತರ್ತಾನೆ. ಈ ಸಂದರ್ಭದಲ್ಲಿ ಶಿವನು ಜಲಂಧರ ರಾಜನನ್ನ ಸಂಹರಿಸ್ತಾನೆ. ಇತ್ತ ತನ್ನ ಚಾರಿತ್ರಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಪ್ಪು ಕಲ್ಲಾಗಿ ಹೋಗು ಅಂತ ಶಾಪ ನೀಡೋದಲ್ದೆ ನಿನಗೆ ಪತ್ನಿ ವಿರಹ ಉಂಟಾಗ್ಲಿ ಅಂತ ಶಪಿಸ್ತಾಳೆ. ತನ್ನ ಚಾರಿತ್ರಕ್ಕೆ ಧಕ್ಕೆಯುಂಟು ಅನ್ನೋ ನೋವಲ್ಲಿ ವೃಂದಾ ಪತಿಯ ಚಿತೆಗೆನೆ ಹಾರಿ ಆತ್ಮಾಹುತಿ ಮಾಡ್ಕೊಳ್ತಾಳೆ. ವಿಷ್ಣುವು ಆಕೆಯ ಆತ್ಮವನ್ನು ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ಪ್ರಬೋಧಿನಿ ಏಕಾದಶಿಯ ದಿನ ತುಳಸಿಯನ್ನ ಮದುವೆಯಾಗ್ತಾನೆ ಅನ್ನೋ ಕಥೆ ಇದೆ. ಇದರ ಸಂಕೇತವೇ ವಿಷ್ಣು ತುಳಸಿ ವಿವಾಹ. ತುಳಸಿ ಗಿಡದ ವಿವಾಹವು ಹಿಂದೂ ಪದ್ಧತಿಯ ಮದುವೆಯ ಸಂಕೇತವಾಗಿರೋದ್ರಿಂದ ಹಿಂದೂಗಳ ಮನೆಗಳಲ್ಲಿ ದೇವಾಲಯಗಳಲ್ಲಿ ಈ ಆಚರಣೆಯನ್ನ ನಡೆಸಲಾಗುತ್ತೆ. ತುಳಸಿ ಗಿಡದ ಸುತ್ತಲೂ ಮದುವೆ ಮಂಟಪವನ್ನ ನಿರ್ಮಿಸ್ತಾರೆ. ಹೆಂಗಳೆಯರು ತುಳಸಿ ಗಿಡವನ್ನ ಮದುವಣಗಿತ್ತಿಯಂತೆ ಸಿಂಗರಿಸ್ತಾರೆ. ವಿಷ್ಣುವಿನ ಅಥವಾ ಅವನ ಅವತಾರವಾದ ಕೃಷ್ಣ ರಾಮನ ಫೋಟೋಗಳನ್ನ ಇಲ್ಲವೇ ಸಾಲಿಗ್ರಾಮ ಕಲ್ಲನ್ನ ತುಳಸಿ ಗಿಡದ ಪಕ್ಕ ಇಟ್ಟು ಇಬ್ಬರನ್ನು ಸ್ನಾನ ಮಾಡಿಸಿ ಶುಭ್ರ ಬಟ್ಟೆಯನ್ನ ತೊಡಿಸಿ ಹೂವು ಹಣ್ಣುಗಳಿಂದ ಅಲಂಕರಿಸ್ತಾರೆ. ವಿಷ್ಣುವಿನ ಭಾವಚಿತ್ರ ಹಾಗೂ ತುಳಸಿ ಗಿಡಕ್ಕೆ ಹತ್ತಿಯಿಂದ ತಯಾರಿಸಿದ ಮಾಲೆಯನ್ನ ತೊಡಿಸಿ ಮದುವೆಯ ಶಾಸ್ತ್ರವನ್ನ ಮಾಡಲಾಗುತ್ತೆ. ಹಿಂದೂ ವಿವಾಹ ಪದ್ಧತಿಯಲ್ಲಿ ನಡೆಯುವ ಆಚರಣೆಯಂತೆಯೇ ವಿಷ್ಣು ತುಳಸಿ ವಿವಾಹವನ್ನ ಭಕ್ತರು ಆಚರಿಸ್ತಾರೆ. ವೃಂದಾಳ ಆತ್ಮವು ರಾತ್ರಿ ಇಡೀ ಆ ತುಳಸಿ ಕಟ್ಟೆಯ ಬಳಿಯೇ ಇದ್ದು ಮರುದಿನ ಬೆಳಗ್ಗೆ ಹೊರಟು ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ತುಳಸಿ ವಿವಾಹದ ಆಚರಣೆಯನ್ನ ಹಾಗೂ ಅದರ ಮಹತ್ವ ಏನು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ? ಈಗ ನೀವು ತಿಳ್ಕೊಳ್ಬೇಕಾದ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ನೀವು ಮನೆಯ ಮುಂದೆ ನೆಡುವ ತುಳಸಿ ಗಿಡ ಆ ಒಂದು ಬಗೆಯ ತುಳಸಿ ಗಿಡ ಆಗಿರದಂತೆ ನೋಡ್ಕೊಳ್ಬೇಕು. ಕಾರಣ ಆ ತುಳಸಿ ಗಿಡ ಮನೆಯಲ್ಲಿಟ್ಕೊಳ್ಳೋದನ್ನ ಅಶುಭ ಹಾಗೂ ಅಮಂಗಳಕಾರಿ ಅಂತ ನಂಬಲಾಗುತ್ತೆ.
ಅಷ್ಟೇ ಅಲ್ಲ, ಆ ಕುಟುಂಬದಲ್ಲಿನ ಮಕ್ಕಳ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಂತೆ. ಅಷ್ಟಕ್ಕೂ ಆ ತುಳಸಿ ಗಿಡದ ಹೆಸರೇನ್ ಗೊತ್ತಾ? ಅದಕ್ಕೆ ವನ ತುಳಸಿ ಗಿಡ ಅಂತ ಹೇಳಲಾಗುತ್ತೆ. ಈ ವನ ತುಳಸಿಯನ್ನ ಮನೆಯಲ್ಲಿ ನೆಡೋದನ್ನ ಅತ್ಯಂತ ಅಶುಭ ಹಾಗೂ ಅಮಂಗಳಕರ ಅನ್ನೋ ಮಾತಿದೆ. ಇದು ಕುಟುಂಬದ ಸದಸ್ಯರ ಜೀವನದ ಹಾದಿಯಲ್ಲುಂಟಾಗುವಂತಹ ಪ್ರತಿಯೊಂದು ಪ್ರಗತಿಯನ್ನ, ಸುಖ ಸಂತೋಷವನ್ನ ಇದು ಹಾಳು ಮಾಡೋದಕ್ಕೆ ಮೂಲ ಕಾರಣವಾಗಿರುತ್ತೆ. ಜೀವನದಲ್ಲಿ ಎದುರಾಗೋ ಎಲ್ಲಾ ಹಾದಿಯು ಮುಳ್ಳಿನಿಂದ ಕೂಡಿರೋ ಹಾಗೆ ಈ ವನ ತುಳಸಿ ಗಿಡ ಮಾಡುತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಈ ವನ ತುಳಸಿ ಗಿಡವನ್ನ ಮನೆಯಲ್ಲಿ ಅಪ್ಪಿತಪ್ಪಿಯೂ ನೆಟ್ಟಿದ್ದೇ ಆದ್ರೆ ಜಾತಕದಲ್ಲಿ ಅಥವಾ ಜೀವನದಲ್ಲಿ ರಾಹುವಿನ ಕೆಟ್ಟ ಪ್ರಭಾವ ಸದಾ ನಿಮ್ಮ ಮೇಲಿರುತ್ತೆ. ಹಾಗೆಯೇ ಇದು ನಿಮಗೆ ರಾಹು ದೋಷವನ್ನ ತರುತ್ತೆ. ಇದರಿಂದಾಗಿ ನೀವು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀರಿ. ಆದ್ರಿಂದ ನಿಮ್ಮ ಮನೆಯಲ್ಲೇನಾದ್ರೂ ವನ ತುಳಸಿ ಗಿಡ ಇದ್ದಿದ್ದೇ ಆದಲ್ಲಿ ಅದನ್ನ ಮೊದಲು ತೆಗೆದುಹಾಕ್ಬಿಡಿ. ಅದ್ರ ಬದಲು ರಾಮ ತುಳಸಿ, ಶ್ಯಾಮ ತುಳಸಿ ಇಲ್ಲ ಶ್ವೇತ ತುಳಸಿಯನ್ನ ತಂದು ನೆಟ್ಬಿಡಿ. ಇನ್ನು ನೀವು ಗಮನಿಸಿದ್ದೀರೋ ಇಲ್ವೋ, ನಿಮ್ಮ ಮನೆಯಲ್ಲಿ ನೆಟ್ಟಿರುವ ತುಳಸಿ ಗಿಡದ ಸುತ್ತಲೂ ಬೇರೆ ಬೇರೆ ಸಸ್ಯಗಳು ನಿಧಾನಕ್ಕೆ ಹುಟ್ಕೊಂಡಿರುತ್ತೆ. ಆ ಹಸಿರಾದ ಸಸ್ಯಗಳು ಶುಭ ಸಂಕೇತವಾಗಿರುತ್ತೆ. ಇದರ ಅರ್ಥ ನಿಮ್ಮ ಗಳಿಕೆ ದುಪ್ಪಟ್ಟಾಗಲಿದೆ. ಇದು ನಿಮ್ಮ ಮುಂಬರುವ ಜೀವನದ ಪ್ರಗತಿಯನ್ನ ಸೂಚಿಸುತ್ತೆ. ಅದರಲ್ಲೂ ತುಳಸಿ ಗಿಡದ ಬೀಜದಿಂದಲೇ ಇನ್ನೊಂದು ತುಳಸಿ ಗಿಡ ಬೆಳೀತಾ ಇದ್ರೆ ನೀವು ಶೀಘ್ರದಲ್ಲೇ ಕೋಟ್ಯಾಧೀಶರಾಗ್ಬಿಡ್ತೀರಾ ಅಂತ ಅರ್ಥ. ಈಗ ನೀವು ಕೂಡ ನಿಮ್ಮ ಮನೆಯ ಬಳಿ ಇರುವಂತಹ ತುಳಸಿ ಗಿಡ ಯಾವುದು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ವನ ತುಳಸಿಯಾಗಿದ್ದೇ ಆದಲ್ಲಿ ಮೊದಲು ಕಿತ್ತಾಕಿ ಬೇರೆ ತುಳಸಿಯನ್ನ ತಂದು ನೆಟ್ಬಿಡಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ಅರ್ಧಕ್ಕರ್ಧ ಕಷ್ಟಗಳು ದೂರವಾಗಿ ಹೋಗುತ್ತೆ.